ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ ಬರ್ರಿ, ಇವತ್ತಿನ ಒಂದು ದಿನದ ರೂಟಿನ ಚಲೋ ಹೋಗೈತ್ರಿ. ಇವತ್ತಿಂದ ನೈಟರ್ ರೂಟಿನ ವಿಡಿಯೋನ ಈಗ ಶುರು ಮಾಡ್ಕೊಂಡಿನಿ. ಜೊತೆಗೆ ಅಡುಗೆ ಕೆಲಸನೂ ಕೂಡ ಸ್ಟಾರ್ಟ್ ಆಗೈತಿ. ಸೊ ಬರ್ರಿ, ಈ ದಿನದಲ್ಲಿ ಆಗ ಹೆಂಗೆ ಹೋಗುತ್ತೆ ಅಂತೇಳಿ ನಿಮ್ಮ ಜೊತೆಗೆ ನಾನು ಹೇಗೆ ಶೇರ್ ಮಾಡ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗೈತೆ ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ. ಜೊತೆಗೆ ಕೆಲವು ಜನ ಹೇಳತ್ತೀರಿ, ಅಕ್ಕ ಸ್ವಲ್ಪ ಸ್ಲಿಮ್ ಆಗಿರಿ, ಅಕ್ಕ ಸ್ವಲ್ಪ ಸ್ಲಿಮ್ ಆಗಿರಿ ಅಂತೇಳಿ. ಮೊನ್ನೆ ಒಂದು ಇಬ್ಬರು ಸಿಸ್ಟರ್ ಅಂತರು ಪದೇ ಪದೇ ಕೇಳತ್ತಿದ್ರ, ಅಕ್ಕ ನಿಮ್ ಕೂದಲು ಉದ್ದಾಗ್ಯಾವು, ಏನ್ ಹಚ್ಕೊಂತೀರಿ, ಯಾವ ಎಣ್ಣೆ ಯೂಸ್ ಮಾಡ್ತೀರಿ ಹೇಳ್ರಿ ಅಂತೇಳಿ. ನಾನು ಹಚ್ಕೊಳುವಂಥದ್ದು ಕೊಬ್ಬರಿ ಎಣ್ಣೆ ನೋಡ್ರಿ, ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ. ಅದನ್ನ ಬಿಟ್ರೆ ನಮ್ಮ ಮತ್ತೆ ಇನ್ನೊಂದು ಏನು ಯೂಸ್ ಮಾಡಕ್ ಹೋಗಂಗಿಲ್ಲ. ಆಮೇಲೆ ಕ್ಲಿನಿಕ್ ಪ್ಲಸ್ ಶಾಂಪೂ ಒಂದ ನೋಡ್ರಿ. ಮೊದ್ಲ ವಾಟಿಕಾ ಅದ ಇದು ಚಿಕ್ಕ ಶಾಂಪೂ ಭಾಳ ಹಚ್ಕೊಂತಿದ್ದೀನಿ. ಇವಾಗ ಪಿಲ್ಲುನ್ ಡಿಲಿವರಿ ಆದಂಗಿಂದನು ನನಗೆ ಇನ್ನೂ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂದು ಜಾಸ್ತಿ ಒಂದು ಆಗಕತ್ತ ಇರೋದ್ರಿಂದ ನಾರ್ಮಲ್ ಆಗಿ ನನ್ನ ಕೂದಲು ಜಾಸ್ತಿನೇ ಉಜ್ಜುತ್ತಿದ್ದು. ಅದಕ್ಕಂತೇಳಿ ಒಂಥರ ಜಿಗುಪ್ಸೆ ಥರ ಅಂತ ಅನಿಸ್ಬಿಟ್ಟಿತ್ತು. ಯಾಕಂದ್ರೆ ಸಣ್ಣವರಿದ್ದಾಗ ಪಾಮ್ ಕೊಬ್ಬರಿ ಎಣ್ಣೆ ಹಚ್ಕೊಂತಿದ್ವಿ. ಅದು ಈ ಥಂಡಿದಿಂದ ಮಾತ್ರ ಗಟ್ಟ ಅಂದ್ರೆ ಗಟ್ಟ ತುಪ್ಪ ಆದಂಗೆ ಆಗೋದದು. ಅದನ್ನ ಬಿಸಿಲಿಗಿಟ್ಟು ಕರಗಿಸಿ, ಇಲ್ಲ ಅಂತಂದ್ರೆ ರೊಟ್ಟಿ ಮಾಡಿದಾದ್ಮೇಲೆ ಕಿಚ್ಚಿಗೆ ಇರ್ತದ ನೋಡ್ರಿ, ಕಿಚ್ಚಿಗೆ ಸ್ವಲ್ಪ ವಾಟೆಗಾರ ಎದ್ರಾಗಾರ ಹಾಕಿ ಬೆಚ್ಚಗೆ ಮಾಡಿ ಅದನ್ನ ಹಚ್ಕೋತಿದ್ವಿ. ಅವಾಗ ನಮ್ಮ ಕೂದಲು ಚಲೋ ಇದ್ದು. ಅದಾದ್ಮೇಲೆ ಬೇರೆ ಬೇರೆ ನಡ್ಬರ್ಕ್ ಸ್ವಲ್ಪ ನಾನು ಇದು ಮಾಡಿದೀನಿ ರೀ ಕಾಲೇಜ್ ಟೈಮ್ದೊಳಗೆ. ಸ್ವಲ್ಪ ಪರವಾಗಿಲ್ರಿ, ಏನು ಅಷ್ಟೊಂದು ನನಗೆ ಹೇರ್ ಲಾಸ್ ಆಗಿದ್ದಿಲ್ಲ. ಬಟ್ ಮದುವೆ ಆದ್ಮ್ಯಾಗಂತೂ ನನ್ನ ಕೂದಲ ಎಲ್ಲ ಹಳ್ಳ ಇಡ್ಬೋದು ಅಂತಾನೆ ಹೇಳ್ಬೋದು ನೋಡ್ರಿ. ಬಟ್ ಹಾಗಾಗಿ ಸೊ ಇವಾಗ ಹೋಮಿಯೋಪತಿ ಟ್ರೀಟ್ಮೆಂಟ್ ತೊಗೊಳಕತ್ತಿ ನೋಡ್ರಿ ಸದ್ಯಕ್ಕೆ. ನಾನು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಅದರಿಂದ ಕೂದಲು ಉಚ್ಚುತ್ತಾವು, ಕೆಲವರಿಗೆ ಕೂದಲು ಬರ್ತಾವು, ಇನ್ನೂ ಏನೇನೋ ದೇಹದೊಳಗೆ ಬದಲಾವಣೆಗಳು ಆಗ್ತಾವ ನೋಡ್ರಿ. ಒಂದೇ ಮನುಷ್ಯನ ಬಾಡಿ ಒಳಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ಲಿಂದ ಸಾಕಷ್ಟು ಬದಲಾವಣೆಗಳು ಆಗ್ತಾವ. ಕೆಲವರಿಗೆ ಅನ್ನೆಸೆಸಿಟಿ ಆಪಲ್ ಲಿಪ್ಸ್ ಬರ್ತಾವ್ರಿ. ನನಗೂ ಒಂದು ಟೈಮ್ದೊಳಗೆ ಭಾಳ ಅನ್ನಿಸ್ತಿದ್ವು. ಬಟ್ ಇವಾಗ ನಾನು ಅದನ್ನು ರಿಮೂವ್ ಮಾಡ್ಕೊಳಕತ್ತೀನಿ. ಅದನ್ನ ಯಾವ ಥರ ಮಾಡ್ಕೋತೀನಿ ಅಂತೇಳಿ ನಿಮ್ಮ ಜೊತೆಗೆ ಆಲ್ರೆಡಿ ಶೇರ್ ಮಾಡಿ ಹೇಳಿ ನಾನು. ಸೊ ಹಾಗಾಗಿ ಇವಾಗ ಚಂದ ಅನ್ಸಕತ್ತೈತ್ರಿ ನನ್ನ ಫೇಸ್. ಮೊದಲೆಲ್ಲ ಹಳೆ ವಿಡಿಯೋದೊಳಗೆ, ಇವಾಗ 1 ವರ್ಷದ ಹಿಂದಿನ ವಿಡಿಯೋದೊಳಗೆ ನೀವು ನೋಡ್ರಿ, ಸ್ವಲ್ಪ ಎಲ್ಲ ನಂದೆಲ್ಲ ಇಲ್ಲೆಲ್ಲ ಮುಖದ ಮೇಲೆ ಕೂದಲ ಆ ಥರ ಬರ್ತಿದ್ದು ನನಗೆ. ಜೊತೆಗೆ ಒಂದೊಂದ್ಸರಿ ಕಲರ್ ಫುಲ್ಲು ಬ್ರೈಟ್ ಆಗೋದು, ಇನ್ನೊಂದ್ಸರಿಗೆ ಏನಾಗೋದಂದ್ರೆ ಫುಲ್ಲು ಡಿಮ್ ಆಗುವಂಥದ್ದು, ಆಮೇಲೆ ಕಿರಿಕಿರಿ ಜಾಸ್ತಿ ಆಗುವಂಥದ್ದು. ಇವಾಗ ಅದು ಮೊನ್ನೆ ನಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದಾಗಿ ನಂದು ಅದು ಇನ್ಫೆಕ್ಷನ್ ಆಗಿದ್ದಂತೆ ನಾವು ವಿಡಿಯೋ ಮಾಡಿ ನೋಡ್ರಿ. ಆ ವಿಡಿಯೋ ಈಗ ಜಾಸ್ತಿ ವೈರಲ್ ಹೋಗಕತ್ತೈತಿ. ಅದಕ್ಕೆ ಭಾಳ ಕಮೆಂಟ್ ಬರಕತ್ತವ. ಸೊ ಹಾಸ್ಪಿಟಲ್ ತೋರಿಸ್ಕೊರಿ, ಹೆಲ್ತ್ ಬಗ್ಗೆ ಕೇರ್ ಮಾಡ್ಕೊರಿ ಅಂತೇಳಿ ಎಲ್ಲ ಮಾಡ್ಕೋತೀವ್ರಿ ಫ್ರೆಂಡ್ಸ. ಬಟ್ ಏನು ಮಾಡೋದ್ರಿ, ಕೆಲವು ಸಲ ನಾವು ಎಷ್ಟು ಇದು ಮಾಡ್ತೀವಿ ಅಂದ್ರೂ ಏನಾಗ್ಬೇಕು ಅನ್ನೋದು ಒಮ್ಮೊಮ್ಮೆ ಆಗ ತೀರ್ಬಿಡ್ತೈತಿ. ಅನ್ಭವಿಸ್ಬೇಕು ನೋಡ್ರಿ ಅಷ್ಟೇ. ಬಟ್ ಇವಾಗ ಅದನ್ನ ಕಮ್ಮಿ ಮಾಡ್ಕೊಂಡಿದ್ದೀವಿ ನೋಡ್ರಿ. ಈಗ ಅದೆಲ್ಲ ಟ್ಯಾಬ್ಲೆಟ್ಗಳು ತೊಗೊಂಡಾದ್ಮೇಲೆ ಮತ್ತೊಂದು ಸರಿ ಹೋಗಿ ಮತ್ತೊಂದು ಸ್ಕ್ಯಾನಿಂಗ್ ಮಾಡಿಕೊಂಡು ಅದೆಲ್ಲ ಕ್ಲಿಯರ್ ಆಗೈತನ ಅಂತೇಳಿ ನೋಡ್ಬೇಕು ನೋಡ್ರಿ ಫ್ರೆಂಡ್ಸ. ಈಗೆಲ್ಲ ಕಾಮನ್ ಆಗಿ ಬಿಟ್ಟೋಗ್ಬಿಡ್ರಿ, ಗರ್ಭಕೋಶದ ಸಿಸ್ಟ, ಓರಿನ್ ಸಿಸ್ಟ, ಅದು ಇದು ಯಪ್ಪ 108 ನಮೂನಿ ಕೇಳಾಕತ್ತೇವ್ ದವಾಖಾನಿಗೆ ಹೋದ್ಮ್ಯಾಗ್ರಿ ನಿಜ. ಬಟ್ ಸ್ಲಿಮ್ ಆಗಿರೋದಕ್ಕೆ ಏನು ರೀಸನ್ ನೀವೇ ಈಗ ನೋಡ್ತಿರ್ತೀರಿ ವಿಡಿಯೋದೊಳಗೆ. ಈ ಮನೆ ಕೆಲಸ, ಪಿಲ್ಲನ್ ಕರ್ಕೊಂಬರೋದು, ಮತ್ತು ಆ ಮನೆಗೆ ಒಂದೊಂದ್ಸರಿ ನಡ್ಕೋತಾನೆ ಹೋಗ್ತೀನಿ. ಜೊತೆಗೆ ಬರುವಾಗೂ ಒಮ್ಮೆ ನಡ್ಕೋತ ಬರ್ತೀನಿ. ರಿಕ್ಷಾದ್ದು 45 ರೂಪಾಯಿ ಉಳಿತದಂತೇಳಿ. ಸೊ ನಿದ್ದೆ ಇಲ್ಲ, ಭಾಳ ಸರಿ ನಿದ್ದೆನೂ ಕಡಿಮೆ ಆಗೈತಿ ಆಟೋಮೆಟಿಕಲಿ. ಊಟನೂ ಅಷ್ಟೊಂದೇನು ಜಾಸ್ತಿ ಟೈಮ್ ಟು ಟೈಮ್ ಆಗಲಾಗೈತಿ. ಸೊ ಯಾವುದೂ ಕೂಡ ಮೊದಲಿನ ಥರ ಏನು ನಡೆಯಲಾಗೈತಿ. ಆ ಕಾರಣಕ್ಕಾಗಿ ಸ್ವಲ್ಪ ಆಗಿರ್ಬೋದು ವ್ಯತ್ಯಾಸ ವೇಟ್ ಲಾಸ್ದೊಳಗೆ. ಸೊ ನೋಡ್ಬೇಕು, ನಾನು ಚೆಕ್ ಮಾಡಿಲ್ಲ, ಬಟ್ ನೋಡೋರಿಗೆ ಅನ್ಸಕತ್ತೈತಿ ಮುಖ ಅದು ಸ್ವಲ್ಪ ಇಳ್ದೈತಿ. ಜಾಸ್ತಿ ಕಪ್ಪಾಗಿರಕ್ಕನು ಕೂಡ ಅಂತೀರಿ. ನನ್ನ ಲೈವ್ ಆಗಿ ಎದುರುಗಡೆ ನೋಡಿದವ್ರು ಕೂಡ ನಾನು ಕೇಳಕತ್ತಾರ, ಯಾಕೆ ಇಷ್ಟೇ ಕಪ್ಪಾಗಿದಿ, ಯಾಕೆ ಈಗ ಉಲ್ಟಾ ಮನಿ ಆಗಕತ್ತದ, ಎಷ್ಟು ಖುಷಿಲೇ ಇರ್ಬೇಕ, ನೀನು ನೋಡಿದ್ರೆ ಸ್ವಲ್ಪ ಸ್ವರ್ಗದಂಗೆ ಅನ್ಸಕತ್ತಿದಿ, ಮುಖದ ಮ್ಯಾಗ ಯಾಕೋ ಆಸೆನೇ ಇಲ್ಲದಂಗೆ ಅಂತ ಅನ್ಸಕತ್ತಿದ ಅಂತಂತಾರ. ಸ್ಟ್ರೆಸ್ ರೀ, ಅದನ್ನ ಬಿಟ್ರೆ ಮತ್ತೆ ಏನಿಲ್ಲ.
ಸೊ ಇವಾಗ ಗೋಧಿ ಹಿಟ್ಟ ನಾದಕತ್ತಿ ನೋಡ್ರಿ. ತಾಜಾನೇ ನಾದ್ ಮಾಡತ್ತೀನಿ ಈಗಂತ್ರನು. ಬೆಳಿಗ್ಗೆ ಟೈಮು ತಾಜಾ, ರಾತ್ರಿನೂ ತಾಜಾ ಅನ್ನಂಗ ಸ್ವಲ್ಪ ನಾದ್ ಇಡ್ತೀನಿ. ನೆನಿತೈತಿ ನೋಡ್ರಿ ಈಗ ಬೇಗ ಮುಚ್ಚಿ ಬಿಡ್ತೀನಿ. ಕೈ ತೊಳ್ಕೊಂಡು ಬರ್ತೀನಿ. ಕೈ ತೊಳ್ಕೊಂಡು ನಿಮ್ಮ ಜೊತೆಗೆ ನಾನು ಸಿಗ್ತೀನಿ. ಸೊ ಫ್ರೆಂಡ್ಸ, ಅಲ್ಲ ಲಸನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ರೀ. ಅದನ್ನು ಈ ಥರ ಒಂದು ಕಾಜಿನ ಭರಣಿ ಒಳಗೆ ಹಾಕಿಟ್ರೆ ಚಲೋತ್ನಾಗ ಇರ್ತದಂತೇಳಿ. ಸೊ ನೋಡ್ರಿ, ಇದು ತುಂಬ ಏನಾಗಿಲ್ರಿ, ಇದು ಸ್ವಲ್ಪನೇ ಆಗೈತಿ. ಬಟ್ ಈ ಥರ ನೋಡ್ರಿ, ಇದು ಶೇಜ್ವಾನಿ ಚಟ್ನಿದು ಕಾಚಿನ ಭರಣಿ ರೀ ಇದು ಫ್ರೆಂಡ್ಸ. ನಮ್ಗೆ ಇದ್ರೊಳಗೆ ಬೆಳ್ಳುಳ್ಳಿ ಸುಲ್ದು ಇಟ್ಕೋಬೋದು, ಅಲ್ಲ ಲಸನ್ ಪೇಸ್ಟ್ ಮಾಡಿ ಕೂಡ ಇಟ್ಕೋಬೋದು. ತುಂಬ ದಿನ ತಾಳ್ಕೆ ಬರ್ತೈತ್ರಿ. ಮತ್ತು ಏನಾದರೂ ಚಟ್ನಿ ಅವು ಏನಾದರೂ ಮಾಡಿದ್ದು ಅಂದ್ರೆ ಕೆಂಪು ಚಟ್ನಿ ಅಂಥವು ಏನಾದರೂ ಮಾಡ್ಕೊಂಡ್ರು ಇದ್ರೊಳಗೆ ಆರಾಮ್ಸೆ ಇಟ್ಟು ತಿನ್ಕೋಬೋದು ನೋಡ್ರಿ. ಇಟ್ಟು ನಾದಿಟ್ಟಿನಿ ರೀ, ಭಾಳ ದಿನ ಆಗೈತಿ. ಟಮಾಟಿ ಚಟ್ನಿನೇ ಮಾಡಿರಲಿಲ್ಲ, ಅದಕ್ಕೆ ಅಂತೇಳಿ ಕಗ್ಗು ಟಮಾಟಿ ಯಜಮಾನ್ರು ತಂದಿದ್ರು ನೋಡ್ರಿ. ಈಗ ಟಮಾಟಿನ ಹುರಿತೀನಿ ಚಲೋ ಹೊತ್ನ್ಯಾಗ. ಟಮಾಟಿ ಮತ್ತು ಹಂಗೆ ಹಸಿಮೆಣ್ಸಿನ್ಕಾಯಿ ನೋಡ್ರಿ, ಫ್ರಿಜ್ನಲ್ಲಿ ತೆಗೆದಿಟ್ಟಿನಿ. ಹಸಿಮೆಣ್ಸಿನ್ಕಾಯಿ ಮತ್ತು ಟಮಾಟಿ ಎರಡನ್ನೂ ಚಲೋ ಹೊತ್ನಾಗ ಹುರ್ಕೊಂಡೆ ಅಂದ್ರೆ ಮಸ್ತಾಗಿ ಚಟ್ನಿ ಆಗುತ್ತೆ ರೀ. ಬೆಳ್ಳುಳ್ಳಿ ಸುಲ್ದಿಟ್ಟಿನಿ. ಸೊ ಇದಕ್ಕೇನು ಹಾಕ್ತೀನಿ ಅಂತ ಮತ್ತೊಮ್ಮೆ ಹಂಗೆ ಜಸ್ಟ್ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊತೀನಿ ನಿಮ್ಮ ಜೊತೆಗೆ. ಇವು ಚಲೋ ಹೊತ್ನಾಗ ಫ್ರೈ ಆಗ್ಬೇಕ್ರಿ, ಅಂದ್ರೆ ರುಚಿ ಆಗುತ್ತೆ. ಜೋರಾಗ ನಾವು ಅರ್ಜೆಂಟ್ನಾಗ ಹುರಿದ್ವಿ ಅಂದ್ರೆ ಅದು ಟೇಸ್ಟೇ ಆಗಲ್ಲ ರೀ. ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ರುಚಿ ನೋಡ್ರಿ. ಇದಕ್ಕೆ ಭಾಳ ಮಂದಿಗೆ ಗೊತ್ತಿರುತ್ತೆ ಟಮಾಟಿ ಚಟ್ನಿ ಮಾಡೋದು, ಕೆಲವ್ರಿಗೆ ಗೊತ್ತಿರಲ್ಲ. ಹೊಸಬ್ರು ಯಾರಾದರೂ ನೋಡಿದ್ರೆ ಈ ಥರ ಮಾಡ್ಕೋರಿ, ಚಲೋ ಆಗುತ್ತೆ. ಮೊದಲು ಇದನ್ನು ಹುರ್ಕೊಂಬಿಡೋಣ. ಇದು ಕಲರ್ ಕೂಡ ಚೇಂಜ್ ಆಗ್ತದೆ ರೀ, ಎಲ್ಲೋ ಕಲರಿಗೆ ತಿರುಗ್ತದೆ ರೀ ಇದು ಚೆಂದಾಗಿ. ಟೇಸ್ಟ್ ಅಲ್ಲ ಅಪ್ಪ ಮಕ್ಕಳದ್ದು ಭಾಳ ಐತ್ರಿ ಇದು. ಬ್ಯಾಡ ಅಂದ್ರೆ ಅಗಳ ತಳಗೆ 2-3 ಸರಿ ಅಡ್ಡಾಡಿ ಬಂದಾನ ಪೈರಿ ಏರಿ ಇಳ್ದು ಬ್ಯಾನ್ ಆಗಿಲ್ರಿ ಕಾಲು. ಅವಾಗ ಈಗ ಮನ್ಯಾಗ ಬಂದು ಕಾಲು ಸಿಕ್ಕದ ಅನ್ನತ್ತಾನೀಗ. ಅಡ್ಡಾಡು ಕರಿ ಬ್ಯಾನ್ ಆಗಿಲ್ರಿ ಅವನೀಗ. ಮನೆಗೆ ಬರ್ನ ಬ್ಯಾನ್ ಆಗ್ತದ ಅವನೀಗ. ಅಕ್ಕ ಬೈದೀನಿ. ಅವ್ರ ಪಪ್ಪ ಇರಿ ಕಚೋರಿ ತಂದ, ಆಕಿಗೊಂದು ಅವನಿಗೊಂದು. ಮೆಣಸಿನ್ಕಾಯಿ ಹುರ್ದೀನಿ ಭಾಳ ಕಾಕದವ ಫ್ರೆಂಡ್ಸ. ಹಂಗಾಗಿ ಒಂದು ಗಂಟ್ಲಿಗೆ ಹಡ್ರದಂಗೆ ಆಗೈತೆ ನೋಡ್ರಿ. ಅದು ಎಡ್ಡೆ ತಂದ್ರಿ, ಖರೇನೆ ಎಡ್ಡೆ ಅಂದ್ರೆ ಎಡ್ಡೆ ತಂದ್ರಿ. 4 ಬಂದವು. ಮನುಷ್ಯಗೆ ಒಂದೊಂದಲ್ಲ. ನಂಗಿಲ್ಲ ಪಾರ್ಬಳ ತಿನ್ನುತ್ತ ಅಂತ ನಾ ಬಿಟ್ಟು ನಿಂಗೆ ತಿನ್ನತ್ತಂದ್ರೆ ಒಂದು ಕಚೋರಿ ತಿನ್ನು. ಒಲ್ಲದ್ರ ಮತ್ತೆ ಪಿಲ್ಲೆ ತಿನ್ನಿಸ್ತೀನಿ. ಚಪಾತಿ ಒಂದು ತಂದ್ರಿ ಈಗ 2 ದಿನನಿಲ್ಲ. ಇಲ್ಲ ಒಂದೇ ತಿಂದಾನ, ಏನೋ ಒಂದು ತಿನ್ನಿಸ್ತಾರ. ಅರ್ಧ ತಿಂದ್ರೆ ತಿನ್ನಿಸ್ತೀನಿ. ನೀ 2 ಹೊಡ್ದಿ? ಇಲ್ಲ ಒಂದೇ. ಇನ್ನೇ 2 ಇಲ್ಲವ. ಆಗ ನೀ 2 ಹೇಳ್ದಿ, ನಾ ಒಂದು ಎಕ್ಸ್ಟ್ರಾ ತಂದೀನಿ. 3 ತಂದಿರಲ್ಲ. 2 ಪ್ಲೇಟ್ ಅಂದ್ರೆ 4 ಬರ್ತಾವ, ಅದಕ್ಕಂದೆ. ನೀನೇ ಒಂದೇ ಪ್ಲೇಟ್ ಅನ್ನ ಸಾಕು. ಅಕ್ಕಿಗೊಂದು ಅವನಿಗಂದು ಅಂದಿತ್ತಿದ್ಯಾ. ಒಂದು ಎಕ್ಸ್ಟ್ರಾ ತಂದ್ರು ತಿನ್ಬೋದು. ರೊಕ್ಕ ನಿಮಗೆ ಖರ್ಚಾತಾವ ಅಂತ ಹೇಳಿದ್ರಿ. ಸಂಬಂಧ ಇಲ್ಲ, ತಿಂತಿರೋದು ನಾಶ ಆಗಬಾರ್ದು. ನಾಶ ಆಗಲ್ ಬಿಡು. ನಾ ಹಿಂಗೆ ನೋಡ್ರಿ ಸ್ವಲ್ಪ ಕಂಜೂಸ್ ಭಾಳ ಅದೀನಿ ಸದ್ಯಕ್ಕೆಲ್ಲ. ಹಂಗ್ಯಾಕದು ತಿನ್ನಾಗ ಉಣ್ಣಾಗ ತಲೆ ಕೈ ಇಟ್ಕೊಬೇಡ ಅಂತ ಹೇಳ್ತೀನಿ ಇಲ್ಲ. ಮಳೆ ಈಗಿಲ್ರಿ, ಸ್ವಲ್ಪ ಸಾಯಂಕಾಲ ಹೊರಪಾಗೈತ್ರಿ. ಮೊದ್ಲಿನಗಿನೇ ಈಗ ಸ್ವಲ್ಪ ಹೊರಪಾದ್ರೆ ಚಲೋ ನೋಡ್ರಿ ಫ್ರೆಂಡ್ಸ್ ಮಳೆ. ಸೊ ನೀರು ಸ್ವಲ್ಪ ನಿಂತಿರ್ತಾವೆ ಎನಿ ಟೈಮ. ಹುಡುಗ್ತೀನಿ ಮತ್ತೆ ಬರ್ತೈತಿ. ಸ್ವಲ್ಪ ಮಳೆಗೇ ನೀರು ಅಷ್ಟು ನಿಂತು ಬಿಡ್ತಾವ್ರಿ. ಇಲ್ಲಿ ನೋಡ್ರಿ ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡಿನಿ, ಹುರಿದು ಶೇಂಗಾ ಹಾಕಿನಿ, ಜೀರಿಗೆ ಹಾಕಿನಿ, ಹಸಿ ಟಮಾಟಿ ಹುರ್ಕೊಂಡಿದ್ದು ಹಾಕಿನಿ, ಉಪ್ಪು ಹಾಕಿನಿ. ಈ ಸದ್ಯಕ್ಕೆ ಬೆಳ್ಳುಳ್ಳಿ ಪಲ್ಯಕ್ಕೆ ಹಾಕಕತ್ತೀನಿ ನೋಡ್ರಿ. ಇದಿಷ್ಟು ಹಾಕಿ ಇದನ್ನ ಕೌಡ ಮಿಕ್ಸಿ ಮಾಡ್ತೀನಿ ರೀ. ಫುಲ್ ಇದು ಏನಂದ್ರೆ ಪೇಸ್ಟ್ ಥರ ಮಾಡೋಕ್ಕೆ ಹೋಗಲ್ಲ, ಸ್ವಲ್ಪ ಕೌಡ ಮಾಡ್ತೀನಿ. ಇದು ಅಲ್ಲ ಲಸನ್ ಪೇಸ್ಟಿಂದ ಜಾರ್ ಐತ್ರಿ, ತೊಳೆದಿಲ್ಲ. ಬಟ್ ನಡೀತೈತೆ ಅಲ್ಲ ಲಸನ್ ಪೇಸ್ಟನ್ನು ಒಮ್ಮೊಮ್ಮೆ ಚಟ್ನಿಗೆ ಹಾಕ್ತಿರ್ತೀವಲ್ಲ, ಹಾಗಾಗಿ ಇದನ್ನೀಗ ಕೌಡ ಮಿಕ್ಸಿ ಮಾಡಮ್ರಿ. ನೋಡ್ರಿಪ್ಪ ಮಸ್ತಾಗೈತಿ ಚಟ್ನಿ ಅಂತೂ ಸೂಪರಾಗೈತಿ. ಇದಕ್ಕೆ ಬೇಕಾರೆ ಕರಿಬೇವು ಕೊತ್ತಂಬರಿನ ಹಾಕ್ಕೋಬೋದು. ಒಬ್ಬೊಬ್ಬರು ಸಕ್ಕರೆನೂ ಹಾಕ್ತಾರೆ, ಕೆಲವರು ಬೆಲ್ಲನೂ ಹಾಕ್ತಾರೆ. ನಾ ಸಕ್ಕರೆನೂ ಹಾಕಿಲ್ರಿ, ಬೆಲ್ಲನೂ ಹಾಕಿಲ್ಲ. ಕರಿಬೇವು ಕೊತ್ತಂಬರಿ ಖಾಲಿ ಆಗೈತಿ, ಹಾಗಾಗಿ
ಇಷ್ಟು ಮಾಡ್ಕೊಂಡು ನೋಡ್ರಿ. ಹಸಿ ಟಮಾಟಿ ಇಡ್ಲಿಕ್ಕಂದ್ರೂ ಕೆಂಪು ಟಮಾಟಿ ಇದ್ರೂ ಮಾಡ್ಕೋಬೋದು ರೀ, ಅದು ರುಚಿ ಭಾರಿ ಆಗುತ್ತೆ. ಹಸಿಮೆಣ್ಸಿನ್ಕಾಯಿ ಭಾಳ ಅಂದ್ರೆ ಭಾಳ ಕಾಕದವ ನೋಡ್ರಿ, ಒಮ್ಮೆ ಗಂಟ್ಲಕ್ಕೆ ಘಾಟ್ ಹಿಡ್ದಂಗೆ ಅಂತ ಅನಿಸ್ತೈತಿ. ನಾನು ಗ್ಯಾಸನ್ನು ಹಂಗೆ ಸಣ್ಣ ಉರಿಯೊಳಗೆ ಇಟ್ಕೊಂಡಿದ್ದೆ ನೋಡ್ರಿ. ಈಗ ಏನೈತಿ ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡು ಈಗೇನು ಮಾಡ್ತೀನಪ್ಪ ಅಂತಂದ್ರೆ ಚಪಾತಿ ಮಾಡ್ತೀನಿ ರೀ. ರಾತ್ರಿ ಲೇಟ್ ಆಗಿಬಿಡ್ತ್ರಿ, ಮತ್ತು ಸ್ವಲ್ಪ ಮನೆ ವಿಷಯದ ಬಗ್ಗೆ ನಾನು ಯಜಮಾನ್ರು ಡಿಸ್ಕಸ್ ಮಾಡ್ಕೊತ ಕುಂತ್ವಿ. ಊಟ ಮಾಡಿ ಮಕ್ಕಳೆಲ್ಲ ಮಾಡ್ಕೊಂಡ್ರು. ಸೊ ವಿಡಿಯೋನ ಏನೂ ತೊಗೊಳೋದೇ ಆಗಲಿಲ್ಲ. ಮತ್ತು ಇವಾಗ ಬೆಳಗ್ಗೆ ವಿಡಿಯೋನ ಕಂಟಿನ್ಯೂ ಆಗಿ ಮಾಡಕತ್ತೀನಿ. ಸೊ ನಾಷ್ಟ ಆಯಿತು, ಯಜಮಾನ್ರು ಹೋದ್ರಿ. ಸೊ ಈಗ ಪಿಲ್ಯಾಗ ಉಪ್ಪಿಟ್ಟು ತಿನ್ನಿಸ್ಬೇಕಂತ ಹೇಳ್ತೀನಿ. ಉಪ್ಪಿಟ್ಟು ಒಲ್ಲೆ ಅಂತ ಕೂತಾನವ. ಬಿಸಿದು ಮೆತ್ತಗೆ ತಿನ್ನಿಸಿದ್ರೆ ಹೋಗ್ತೈತ್ರಿ. ಸೊಗಸಿಲ್ಲದಂಗೆ ಆಗೈತಿ. ಒಟ್ಟು ಕಿರಿಕಿರಿ ಹಚ್ಚಿಬಿಟ್ಟ ನಾವು ಅಂತ. ಹಂಗಾಗಿ ಅವನಿಗೆ ಈಗ ಬೆದರಿಸ್ಬೇಕು. ಸೊ ಚುಚ್ಕೊತ ತೊಗೊಂಡು ಕುಂತೀನಿ. ಮಾರಿ ತೊಗೊಂಬಾರಪ್ಪ ಅಂತ ಕಳ್ಸೀನಿ. ಹಿಂಗಾಗಿ ಹೋಗೇನಿ ಸದ್ಯಕ್ಕೆ. ಅವನಿಗಿಟ್ಟು ನಾಷ್ಟ ಮಾಡಿಸಿದ್ದೆ ಅಂದ್ರೆ ಉದ್ದುದು ಆರಾಮ್ಸೆ ಕೆಲಸ ನೋಡ್ಕೋಬೋದ್ರಿ. ವಿಪರೀತ ಮಾಡಾಗೈತಿ. ಆದ್ರೆ ಮಳೆ ಅಂತೂ ಇಲ್ರಿ, ಗಾಳಿ ಐತಿ. ಆದ್ರೆ ವಾತಾವರಣ ಅಂತೂ ಫುಲ್ ತಿಳಿ ಸಿಡಿ ಆಗಂಗೆ ಐತಿ. ಸೊ ಟಿಕ್ರಿ ಹಚ್ಕೋಬೇಕ್ರಿ. ಮೊದಲೆಲ್ಲ ನನ್ನ ಮುಖದ ಮೇಲೆ ಗುಳ್ಳೆಗಳು ಜಾಸ್ತಿನೇ ಆಗ್ತಾ ಇರ್ಲಿಲ್ಲ ರೀ. ಇವಾಗಂತೂ ನೋಡ್ತಿರ್ಬೋದು ನೀವು, ಮೊನ್ನೆ ಇಲ್ಲಿ 2 ಆಗಿದ್ವು. ಸೊ ಇದೆಲ್ಲ ತಂತಾನೆ ಕರಗಿದ್ದು. ಬಟ್ ಇಲ್ಲಿ ಯಾಕಂದ್ರೆ ಹೀಟಿಗೆ ಆಗ್ತಿರ್ಬೋದು ಅಂತ ಅನ್ಕೋತೀನಿ. ನಿಮಗೂ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಈಗೆಲ್ಲ ನಾ ಹೋಮಿಯೋಪತಿ ಟ್ಯಾಬ್ಲೆಟ್ ಒಂದು ತೊಗೋತೀನಿ ರೀ. ಮತ್ತು ಇನ್ನೊಂದು ಏನಾಗುತ್ತಂದ್ರೆ ರಾತ್ರಿ ಸ್ವಲ್ಪ ನಿದ್ದೆ ಕಡಿಮೆ ಆಗೈತಿ ಸದ್ಯಕ್ಕೆ. ನಿದ್ದೆ ಕಡಿಮೆ ಮತ್ತು ಮುಂಜಾನೆ ಲಗುಟಿ ಹೇಳ್ಬೇಕು. ಹಾಗಾಗಿ ಸ್ವಲ್ಪ ಅದಕ್ಕೂ ಆಗಿರ್ಬೋದನ್ನಂತೆಗೆ ಅನ್ಕೋತೀನಿ, ಹೀಟ್ ಜಾಸ್ತಿಯಾಗಿ. ಈಗಂತೂ ವಾತಾವರಣ ಹಂಗೆ ನಮ್ಮ ಕೆಲವು ಸಲ ಏನು ಹಿಂಗೆ ತಲೆನೋವು ಯಾರು ಇಲ್ಲಾರ್ದವ್ರಿಗೆ ಖುಷಿ ಕೊಡುತ್ತಾ. ಸ್ವಲ್ಪ ತಲೆನೋವು ಅದು ನಮ್ಮ ಥರ ಬರೋರಿಗೆ ಸ್ವಲ್ಪ ಜಡ ನೋಡ್ರಿ. ನಿನ್ನೆ ಹುಡುಗಿದ್ದೆ ನೀರು ಇದು ಶಿಶಿಶ್ ನಿಂತಾವ ನೋಡ್ರಿ. ಈಗ ಒಳ್ಳೆ ಇದನ್ನು ಹುಡುಗ್ಬಿಟ್ರೆ ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಅಂತ ಅನಿಸ್ತೈತಿ. ಸ್ವಚ್ಛ ಆಗೈತೆ ನೋಡ್ರಿ, ಮನೆಗೆಲ್ಲ ಹೊಲಸಿಲ್ಲ. ಇರ್ಲಿಕ್ಕಂದ್ರೆ ಆಡ್ರಿ ಮತ್ತು ಎಲ್ಲ ಒಂಥರ ಹುಳುಗಳು ಈ ಥರ ಎಲ್ಲ ಹಾಕಿತ್ತು. ಈಗೆಲ್ಲ ಡೆಂಗು ಮಲೇರಿಯಾ ಸಾತ್ ಹೊಂಟೈತೆ ನೋಡ್ರಿ. ಚಲೋ ಅಲ್ಲ ಅಂಥೇಳಿ ನಿನ್ನಷ್ಟೆಲ್ಲ ನೀರು ಹುಡುಗಿ ನೋಡ್ರಿ. ಫುಲ್ಲು ಮೈಕೈ ನೋವು ಅಂದ್ರೆ ಆಪರಿ ಆಗಿತ್ತು ರೀ ಫ್ರೆಂಡ್ಸ, ನಿಜ. ಬಟ್ ಭಾಳ ಮೈಕೈ ನೋವಾಗಿ ಸುಸ್ತಾದಂಗೆ ಆಗ್ಬಿಟ್ಟಿತ್ತು ನೋಡ್ರಿ. ಬಟ್ ಇದು ಭಾಳ ಪ್ರೆಷರ್ ಹಾಕಿ ಮಾಡ್ಬೇಕು ನೋಡ್ರಿ. ನೀವು ಒಬ್ಬೊಬ್ಬರಿಗೆ ಇದು ಆಟಪ್ಪನೂ ಆಗಲ್ಲ, ಏನಿಲ್ಲ ರೀ ಫ್ರೆಂಡ್ಸ. ಬಟ್ ಆದ್ರೆ ಏನು ಮಾಡ್ಬೇಕ್ರಿ, ನಿರ್ವಹಣೆ ಇಲ್ಲದಕ್ಕೆ ಮಾಡೋದು. ಇನ್ನೊಂದು ಸ್ವಲ್ಪ ದಿನ ಕೆಳಗಡೆ ಪಾರ್ಸಲ್ ಬಂದಿತ್ರಿ. ಸೊ ಹಾಗಾಗಿ ತೊಗೊಳಕ್ಕೆ ಬಂದು ನೋಡ್ರಿ. ಏನು ಬಂದಿರ್ಬೋದು, ಯಾರಾದರೂ ಗೆಸ್ ಮಾಡತ್ತಿದ್ರೆ ಗೆಸ್ ಮಾಡಿರಿ. ಇದು ನಮ್ಮ ಹೊಸ ಮನೆಗೋಸ್ಕರ ಆರ್ಡ್ರ್ ಹಾಕಿದ್ದೆ ನೋಡ್ರಿ. ಸೊ ಹಾಗಾಗಿ ಬರಾಕತ್ತೀನಿಲ್ಲ, ನನ್ನ ಮಕ್ಕಳಿಗೆ ಒಟ್ಟ ಪುರ್ಸತ್ತಿನೇ ಇಲ್ಲ. ಏನು ಬಂದೈತೆ ಮಮ್ಮಿ, ಯಾರು ಕಳ್ಸ್ಯಾರ ಮಮ್ಮಿ ಅಂತೇಳಿ. ಸೊ ಯಾರಾದರೂ ಗೆಸ್ ಮಾಡಿರಿ. ಖಂಡಿತವಾಗ್ಲೂ ಕೂಡ ನಮಗೂ ಖುಷಿ ಭಾಳ ಅಂತ ಅನ್ಸಕತ್ತೈತೆ ನೋಡ್ರಿ. ಹೊಸ ಮನೆಗೆ ಇದು ಬಂತು ನೋಡ್ರಿ. ಖುಷಿ ಅಂದ್ರೆ ಅದು ಹೇಳಕ್ಕೇ ಸಾಧ್ಯ ಆಗಲಾಗೈತಿ. ಭಾಳ ವೇಟ್ ಮಾಡತ್ತಿದ್ದೆ ನಾನು. ನಿನ್ನೆ ಸುಟ್ಟು ವೇಟ್ ಮಾಡತ್ತಿದ್ದೆ ನೋಡ್ರಿ. ಎಲ್ಲ ಬರ್ಬೋದು ಅಂತೇಳಿ. ದಮ್ಮ ಒಂದು ಸೌಂಡ್ ಚೀರ್ತ ನಮ್ಮ ಪಿಲ್ಲೆ ಅಂತ ಮಕ್ಕಂದ್ರೆ ನಂಗೆ ಅಲ್ರಿ, ಏನೋ ಯಾಕಂತ ಪಟ್ಕನ ನೋಡ್ಬಿಡ್ಬೇಕು, ಕೇಳ್ಬಿಡ್ಬೇಕು ಅನ್ನೋದು ಅವ್ರದ್ದು. ಜಸ್ಟ್ ಇವಾಗಷ್ಟೇ ದುಡ್ಡನ್ನು ಪೇ ಮಾಡಿ ತೊಗೊಂಡಿನಿ. ಇದನ್ನು ನಾನು ನೆಕ್ಸ್ಟ್ ಬರುವಂಥ ಲಾಗ್ದಾಗ ಹಾಕ್ತೀನಿ. ಬಟ್ ಆ ಚಾನಲ್ಗೆ ಹಾಕ್ತೀನಿ, ಈ ಚಾನಲ್ಗೆ ಹಾಕ್ತೀನಿ ಗೊತ್ತಿಲ್ಲ. ಒಟ್ಟಿನೆಲ್ಲ ಹಾಕೋದಂಕರು ಫಿಕ್ಸ್ ಐತೆ ನೋಡ್ರಿ. ಸೊ ನನಗೂ ಕ್ಯೂರಿಯಾಸಿಟಿ ಐತಿ ಯಾವಾಗ ಓಪನ್ ಮಾಡಬೇಕು ಏನಂತ ಅಂತೇಳಿ ಮಾಡ್ತೀನಿ ಅಂತ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಪಾರ್ಕಿಂಗ್ ನೋಡ್ರಿ, ಮಳೆ ಇಲ್ಲ ಇವತ್ತು, ಖುಷಿ ಅನ್ಸಾತದ. ಸೊ ಬರ್ರಿ ಮೇಲ್ಗಡೆ ಹೋಗಮ್ಮಂತ ಪಾಯ್ ಮಾಡ್ಕೋತ. ಇಲ್ಲಿ ನೋಡ್ರಿಪ್ಪ, ನಿನ್ನೆ ಮೆಂತೆ ಹಾಕಿದ್ವಲ್ರಿ. ಸೊ ಚೆನ್ನಾಗಿ ಉಬ್ಬುತ್ತವ್ರಿ. ಉಬ್ಬಿದ್ದು ಅಂದ್ರೆ ಲಗುಟನೆ ಮೊಳಕೆ ಹೊಡಿತಾವೆ. ಇಲ್ಲ ಮ್ಯಾಗ ಒಂಥರ ಅನ್ಸಕತ್ತಾವು. ಪರವಾಗಿಲ್ಲ, ಇನ್ನೊಂದು ಸ್ವಲ್ಪ ಲೇಯರ್ ಹಾಕ್ತೀನಿ ಸಣ್ಣದಾಗಿ ಮಣ್ಣನ್ನು. ನೀರು ಹಾಕ್ದಂಗಿಲ್ಲ ಕಾಣಿಸಕತ್ತಾವ. ಈ ಥರ ಒಳಗಡೆ ಕಡ್ಡಿಲಿ ಸಹಾಯದಿಂದ ಈ ಥರ ಮಾಡೋಣ ರೀ, ಪ್ರೆಸ್ ಮಾಡೋಣ. ನೀರು ಹಾಕಕ್ಕೆ ಒಂದು ಲೈಟಾಗಿ ಏನಾದ್ರೂ ನೋಡ್ಬೇಕ್ರಿ. ಬಾಟ್ಲಿಗೆ ತೂತದು ಹೊಡೆದು ಮಾಡಿ ಹಾಕಿದ್ರೆ ಆಯ್ತು. ಸೊ ಇದಕ್ಕೂ ಕೂಡ ನೀರು ಹಾಕನ್ರಿ. ಇದು ಮೇಲ್ಗಡೆ ಕಾಣಿಸಲಾಗೈತೆ ನೋಡ್ರಿ, ಇವ್ರ ಮ್ಯಾಗ ಕಾಣಲಾಗ್ಯವು. ಇದೇನೇ ಇನ್ನೊಂದು 2 ದಿನ ಮನ್ನೊಂದೆಷ್ಟು ಹಸಿ ಕಸ ಎಲ್ಲನೂ ಕೂಡ ಹಾಕಿದ್ವಂದ್ರೆ ಅದೊಂದು ಕಂಪ್ಲೀಟಾಗಿ ಆಗ್ಬಿಡ್ತೈತ್ರಿ.
ಸ್ವಲ್ಪ ಎಲ್ಲ ಅದು ಅಷ್ಟು ಕೊಳಿಬೇಕಲ್ರಿ ಮಣ್ಣಿನ ಜೊತೆಗೆ ಅದೆಲ್ಲ ಹಸಿ ಕಸ ಟೈಮ್ ಹಿಡಿತೈತೆ ನೋಡ್ರಿ ಸ್ವಲ್ಪ. ಇವತ್ತು ಸ್ವಲ್ಪ ಬಿಸಿಲು ಬಿದ್ದಿದ್ದಕ್ಕೆ ಎಷ್ಟು ಆರಾಮ್ ಅನ್ಸೈತ್ರಿ, ಮನಸ್ಸು ನಿರಾಳದಂಗೆ ಆಗೈತೆ ನೋಡ್ರಿಪ್ಪ. ಬಿಸಿಲು ಬಿದ್ದೈತಿ ನೋಡ್ರಿ ಫ್ರೆಂಡ್ಸ, ಖುಷಿ ಅನ್ಸಕತ್ತೈತ್ರಿ. ಮನೆ ಒಂಥರ ಹಿಂಬದಂಗೆ ಅನ್ಸಕತ್ತೈತಿ. ಇದಿಷ್ಟು ಇದು ಹುಡ್ಕೋಬೇಕಂತ ಅನ್ಕೊಂಡೆ ಆಗ್ಲಿಲ್ರಿ. ಸೊ ಆಮೇಲೆ ಹುಡುಕ್ತೀನಿ ಇದನ್ನೆಲ್ಲ. ಓಕೆ ರೀ, ಇವತ್ತಿನ ಈ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಇನ್ನೊಂದು ಲಾಗ್ದೊಂದಿಗೆ ನಿಮ್ಮ ಜೊತೆ ಸಿಗ್ತೀವಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡೋರಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇಷ್ಟ ನೋಡ್ರಿ ಇವತ್ತಿನ ವಿಡಿಯೋ. ಮತ್ತೆ ಸಿಗೋಣ, ಬಾಯ್.